ಸ್ಯಾಂಡಲ್ವುಡ್ ನಟ ಮಯೂರ್ ಪಟೇಲ್ ನಿನ್ನೆ ರಾತ್ರಿ ಕುಡಿದು ವಾಹನ ಚಲಾಯಿಸಿ ಸರಣಿ ಅಪಘಾತವನ್ನು ಎಸಗಿರ್ತಕ್ಕಂಥ ಘಟನೆ ಬೆಂಗಳೂರಿನ MG ರಸ್ತೆ ಕಮಾಂಡೋ ಹಾಸ್ಪಿಟಲ್ ಹತ್ತಿರ ನಡೆದಿರ್ತಕ್ಕಂಥದ್ದು. 2 ಸ್ವಿಫ್ಟ್ ಡಿಸೈರ್ ಕಾರು ಮತ್ತೊಂದು ಸರ್ಕಾರಿ ಕಾರು ಕಂಪ್ಲೀಟ್ ಜಖಮ್ ಆಗಿದೆ. ಫಾರ್ಚುನರ್ ಕಾರ್ನಲ್ಲಿ ಕುಡಿದು ಅಡ್ಡಾದಿಡ್ಡಿ ಓಡಿಸಿ ಅತಿವೇಗ ಮತ್ತು ಅಜಾಗರೂಕತೆಯ ಚಾಲನೆಯ ಪರಿಣಾಮವಾಗಿ ಈ ರೀತಿ ಸರಣಿ ಅಪಘಾತ ಸಂಭವಿಸಿದೆ. ಸ್ಯಾಂಡಲ್ವುಡ್ ನಟ ಮಯೂರ್ ಪಟೇಲ್ ಡ್ರಂಕ್ ಅಂಡ್ ಡ್ರೈವ್. ಕುಡಿದ ನಶೆಯಲ್ಲಿ ನಟ ಮಯೂರ್ ಪಟೇಲ್ ಸರಣಿ ಅಪಘಾತವನ್ನು ಎಸಗಿದ್ದಾರೆ. ಹಳೆ ಏರ್ಪೋರ್ಟ್ ರಸ್ತೆಯ ಕಮಾಂಡೋ ಆಸ್ಪತ್ರೆಯ ಬಳಿ ನಡೆದಿರ್ತಕ್ಕಂಥ ಘಟನೆ. ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಸಿಗ್ನಲ್ನಲ್ಲಿ ಕೆಲವು ಕಾರುಗಳು ನಿಂತಿದ್ವಂತೆ. ಬಂದು ಹಿಂದ್ಗಡೆಯಿಂದ ಆ ಕಾರುಗಳಿಗೆಲ್ಲ ಡಿಕ್ಕಿ ಹೊಡೆದಿರ್ತಕ್ಕಂಥದ್ದು. ಫಾರ್ಚುನರ್ ಕಾರ್ನಲ್ಲಿ ಬರ್ತಾ ಇದ್ರು ನಟ ಮಯೂರ್ ಪಟೇಲ್. ಆಮೇಲೆ ಇಮಿಡಿಯೇಟ್ ಆಗಿ ಅವ್ರನ್ನ ಟ್ರಾಫಿಕ್ ಪೊಲೀಸರು ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆಗೆ ಒಳಪಡಿಸಿದಾಗ ಅವರು ಕುಡಿದಿರೋದು ಕೂಡ ಕನ್ಫರ್ಮ್ ಆಗಿದೆ. ಅಪಘಾತದಿಂದ 4 ಕಾರುಗಳು ಸಂಪೂರ್ಣ ಜಖಮ್ ಆಗಿದೆ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ನಾನು ಆಗಿಂದನೂ ಹೇಳ್ತಾ ಇದ್ದೀನಿ, ಕಾನೂನು ಎಲ್ರಿಗೂ ಒಂದೇ ಆಯಿತಾ. ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತಂದರೆ ಈಗಿರೋ ರೂಲ್ಸ್ ಪ್ರಕಾರ ಫಸ್ಟ್ ಟೈಮ್ ಸಿಕ್ಕಾಕೊಂಡ್ರೆ 10,000 ಆಯಿತಾ. ಸೆಕೆಂಡ್ ಟೈಮ್ ಸಿಕ್ಕಾಕೊಂಡ್ರೆ ಡ್ರೈವಿಂಗ್ DL ಕ್ಯಾನ್ಸಲ್ ಮಾಡ್ತಾರೆ, ಡ್ರೈವಿಂಗ್ ಲೈಸೆನ್ಸನ್ನು. ಇಲ್ಲಿ ಬರೀ ಡ್ರಂಕ್ ಆ್ಯಂಡ್ ಡ್ರೈವ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಆಕ್ಸಿಡೆಂಟ್ ಮಾಡಿರೋದು ಕೂಡ ಇದೆ. ಅತಿ ವೇಗ, ಅಜಾಗರೂಕ ಚಾಲನೆ ಮತ್ತು ಮದ್ಯ ಇದೆಲ್ಲವೂ ಕೂಡ ಬೇರೆ ಬೇರೆ ಸೆಕ್ಷನ್ಸನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ಈಗ ಪೊಲೀಸರು, ಹಲಸೂರು ಗೇಟ್ ಪೊಲೀಸರು ಒಂದು FIR ಕೂಡ ಇವ್ರ ಮೇಲೆ ಮಾಡ್ಕೊಂಡಿದ್ದಾರೆ. FIR ಮಾಡಿಕೊಂಡು ಡ್ರಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ಮಾಡಿ ಕಳಿಸಿದ್ದಾರೆ. ಮತ್ತೆ ಇವತ್ತು ವಿಚಾರಣೆಗೆ ಬರಬೇಕು ಅಂತ ಹೇಳಿದ್ದಾರೆ. ಈಗ ಕಾರುಗಳು ಜಖಮ್ಗೊಂಡಿವೆ, 4 ಕಾರುಗಳು. ಹೇಳಮ್ಮ. ಹೌದು, ನಾನು ಇನ್ನೂ ಮಾತಾಡ್ತಾ ಇದ್ದೀನಿ. ಅರ್ಥವಾಗಿಲ್ಲ. ಹೇಳಮ್ಮ. ನೀವೇನು ಸಣ್ಣ ಪುಟ್ಟ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳೋದ್ಮೇಲೆ ನೀವು ನಂಬ್ತಾ ಇಲ್ಲ ಅಂದರೆ ಬೆಂಗಳೂರು ಲೊಕೇಶನ್ ಬ್ಯಾಂಗ್ಳೂರ್ ಬೆರಿಕಾಯ್ ನೀವೇನು ಸಣ್ಣ ಪುಟ್ಟ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳೋದ್ಮೇಲೆ ನೀವು ನಂಬ್ತಾ ಇಲ್ಲ ಅಂದರೆ ಓಕೆ, ಒಂದು ಕಡೆ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ, ನಿನ್ನೆ ರಾತ್ರಿಯ ದೃಶ್ಯಾವಳಿಗಳು. ಫಾರ್ಚುನರ್ ಕಾರ್ನಲ್ಲಿ ಬಂದು ಸರಣಿ ಅಪಘಾತವನ್ನು ಎಸಗಿರ್ತಕ್ಕಂಥದ್ದು. ನಟ ಮಯೂರ್ ಪಟೇಲ್ ಕುಡಿದು ವಾಹನವನ್ನು ಚಲಾಯಿಸೋದು ಅತ್ಯಂತ ಗಂಭೀರ ಸ್ವರೂಪದ ಅಪರಾಧ. ಹಾಗಾಗಿ ಈಗ ಪೊಲೀಸರು ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ಅವರ ವಿರುದ್ಧ ಕ್ರಮವನ್ನು ತಗೋಬೇಕು. ನೋಡಿ, ಅಪಘಾತ ಆಗೋದು ಅನಿರೀಕ್ಷಿತ, ಬಟ್ ಇಲ್ಲಾಗಿರೋದು ಬೇಕಂತ ಮಾಡಿರೋದು. ಅವ್ರು ಬೇಕಂತ ಕುಡಿದು ಅವ್ರು ಬೇಕಂತ ಆಕ್ಸಿಡೆಂಟ್ ಮಾಡಿ ಆಮೇಲೆ ಅವ್ರದ್ದು ಆಟಿಟ್ಯೂಡ್ ನೋಡ್ಬೋದು, ನೀವು ಬಾಡಿ ಲ್ಯಾಂಗ್ವೇಜ್ ನೋಡ್ಬೋದು. ನೀವು ಎಕ್ಸ್ಪ್ಲೈನ್ ಮಾಡ್ತೀವಿ ಅದ್ರ ಬಗ್ಗೆ. ನಟ ಮಯೂರ್ ಪಟೇಲ್ ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡಿ ಅಪಘಾತ ಮಾಡಿರೋದು. ನಟ ಮಯೂರ್ ಪಟೇಲ್ ವಿರುದ್ಧ FIR ದಾಖಲಾಗಿದೆ. ಹಲಸೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ FIR ಆಗಿರೋದ್ರ ಬಗ್ಗೆ ಈಗಷ್ಟೇ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಕಾರು ಚಾಲಕ ಶ್ರೀನಿವಾಸ್ ಅನ್ನೋರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ FIR ಆಗಿದೆ. ಈ ಕಡೆಗೆ ಮಯೂರ್ ಪಟೇಲ್ ಫಾರ್ಚುನರ್ ಕಾರನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ಬೇಕಂತ ಮಾಡಿರುವಂತಹ ಅಪಘಾತದ ನಂತರ ಒಂದು ಪಾಪ ಪ್ರಜ್ಞೆ, ಅಟ್ಲೀಸ್ಟ್ ನನಗೆ ಪ್ರಜ್ಞೆ ಇರಲಿಲ್ಲ, ನಾನು ಕ್ಷಮೆ ಕೇಳ್ತೀನಿ ಅಂತಲೂ ಇಲ್ಲ. ಈಗ ರೆಕಾರ್ಡ್ ಆಗಿರೋ ವಿಡಿಯೋದಲ್ಲೆಲ್ಲ ನೀವು ನೋಡ್ಬೋದು, ಫುಲ್ ದುರಾಂಕಾರವಾಗಿ ಆಯಿತು ಕೊಡ್ತೀನಿ ಮಾಡ್ತೀನಿ ಈ ಥರದೊಂದು ಆ್ಯಟಿಟ್ಯೂಡ್ ಕಾಣಿಸುತ್ತೆ. ಗಾಡಿಗೆ ಡ್ಯಾಮೇಜ್ ಆಗಿದೆ, ಕಟ್ಕೊಡ್ತೀರಾ ಸರ್ ನೀವು ಮಯೂರ್ ಪಟೇಲ್ ಅವರೇ? ಅಕಸ್ಮಾತ್ ಯಾರ್ದಾದ್ರೂ ಪ್ರಾಣ ಹೋಗಿದ್ರೆ ಏನು ಕಟ್ಕೊಡ್ತಾ ಇದ್ರಿ? ಮಣ್ಣು. ಬಾಡಿ ಲ್ಯಾಂಗ್ವೇಜ್ ನೋಡಿ ಆ ವ್ಯಕ್ತಿದು. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್ ನೇರ ಸಂಪರ್ಕದಲ್ಲಿ. ನಾಗೇಶ್, ಗಾಡಿಗೆ ಡ್ಯಾಮೇಜ್ ಆಗಿದೆ ಕಟ್ಕೊಡ್ತೀನಿ ಅಂತ ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾ ಇದ್ದಾರೆ ಈ ವ್ಯಕ್ತಿ. ಯಾರ್ದಾದ್ರೂ ಪ್ರಾಣ ಹೋಗಿದ್ರೆ ಏನು ಕಟ್ಕೊಡ್ತಾ ಇದ್ರಂತೆ? ದುಡ್ಡಿಂದ ಏನು ಪ್ರಾಣ ತರ್ತಾ ಇದ್ರಂತ? ಅಪಘಾತ ಯಾರು ಬೇಕಂತ ಮಾಡಲ್ಲ, ಬಟ್ ಈ ಪ್ರಕರಣದಲ್ಲಿ ಬೇಕಂತ ಮಾಡಿರೋದು. ಅವ್ರು ಕುಡ್ಕೊಂಡು ತೂರಾಡ್ಕೊಂಡು ಆಕ್ಸಿಡೆಂಟ್ ಮಾಡಿರೋದು. ಅದಾದ್ಮೇಲೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಎಂಥದ್ದು? ಮಮತಾ, ನಟ ಮಯೂರ್ ಪಟೇಲ್ ಅವರು ನಿನ್ನೆ ರಾತ್ರಿ ಕುಡಿದು ವಾಹನ ಚಾಲನೆ ಮಾಡಿ ಸರಣಿ ಅಪಘಾತ ಮಾಡಿರುವಂಥ ಘಟನೆ MG ರೋಡ್ನಲ್ಲಿ ನಡೆದಿರುವಂಥದ್ದು. ಸದ್ಯ ಅಪಘಾತವಾಗಿರುವಂಥ ಅವರ ಫಾರ್ಚುನರ್ ಕಾರನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. KA 03 MQ 6951 ನಂಬರ್ನ ಈ ಫಾರ್ಚುನರ್ ಕಾರ್ನಲ್ಲಿ ಕುಡಿದು ವಾಹನ ಚಾಲನೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅಪಘಾತವಾಗಿರುವಂಥದ್ದು. ಅಪಘಾತದಲ್ಲಿ ಅವರ ಫಾರ್ಚುನರ್ ಕಾರ್
ಕೂಡ ಡ್ಯಾಮೇಜ್ ಆಗಿರುವಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗಾಗಿ ಈ ಘಟನೆಗೆ ಕಾರಣವಾಗಿದ್ದಂಥ ಈ ಫಾರ್ಚುನರ್ ಕಾರನ್ನು ಈಗಾಗಲೇ ಹಲ್ಸೂರು ಗೇಟ್ ಸಂಚಾರಿ ಪೊಲೀಸರು ಇದನ್ನು ಸೀಜ್ ಮಾಡಿ ನಿಲ್ಲಿಸಿರುವಂಥದ್ದನ್ನು ಕೂಡ ನೋಡ್ಬೋದು. ಅದಾದ ಬಳಿಕ ಅವರು ಶ್ರೀನಿವಾಸ್ ಎಂಬುವಂಥ ಕಾರು ಚಾಲಕ ಕೊಟ್ಟಂಥ ದೂರಿನ ಆಧಾರದ ಮೇಲೆ ಈಗಾಗಲೇ ಮಯೂರ್ ಪಟೇಲ್ ಮೇಲೆ FIR ಕೂಡ ದಾಖಲು ಮಾಡಿಕೊಂಡಿರುವಂಥದ್ದು. ಭಾಳ ಪ್ರಮುಖವಾಗಿ 2 ಸೆಕ್ಷನ್ಸ್ಗಳನ್ನು ಆ್ಯಡ್ ಮಾಡಿರುವಂಥದ್ದು, ನಿರ್ಲಕ್ಷ್ಯದಿಂದ ಚಾಲನೆ ಮಾಡಿರುವಂಥದ್ದು 281 ಮತ್ತು 187 ಸೆಕ್ಷನ್ ಅಡಿ ಪ್ರಕರಣ ದಾಖಲಿಸಿಕೊಂಡಿರುವಂಥ ಹಲ್ಸೂರು ಗೇಟ್ ಸಂಚಾರಿ ಪೊಲೀಸರು ಈಗಾಗಲೇ ಘಟನೆ ನಡೆದಂಥ ಕಾರ್ ಏನಿದ್ವು ಆ ಕಾರುಗಳನ್ನು ಎಲ್ಲವನ್ನು ಕೂಡ ಸೀಜ್ ಮಾಡಿ ಹಲ್ಸೂರು ಪೊಲೀಸ್ ಠಾಣೆ ಬಳಿ ನಿಲ್ಲಿಸಿರುವಂಥದ್ದನ್ನು ಕೂಡ ತೋರಿಸ್ತಾ ಇದ್ದೀನಿ. ಈ ಕಾರುಗಳು ಕೂಡ ಡ್ಯಾಮೇಜ್ ಆಗಿರುವಂಥದ್ದು. ಇದು ಅಂದರೆ ಭಾರತ ಸರ್ಕಾರ ಒಬ್ಬರಿಗೆ ಸೇರಿದಂಥ ಕಾರು ಮತ್ತು ಇನ್ನೊಂದು ಕಾರು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. 3 ಕಾರುಗಳಿಗೂ ಕೂಡ ಮಯೂರ್ ಪಾಟೀಲ್ ಅವರು ರಾತ್ರಿ ಡಿಕ್ಕಿ ಹೊಡೆದಿರುವಂಥ ಪರಿಣಾಮ 3 ಕಾರುಗಳು ಕೂಡ ಜಖಮಾಗಿದೆ. ಈಗ 3 ಕಾರು ಚಾಲಕರು ಬಂದು ದೂರನ್ನು ಕೊಟ್ಟಂಥ ಕಾರಣಕ್ಕಾಗಿ ಹಲ್ಸೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ತನಿಖೆಯನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ರಾತ್ರಿ ಮಯೂರ್ ಪಟೇಲ್ ಅವರನ್ನು 2 ಗಂಟೆ ತನಕ ಕೂರಿಸ್ಕೊಂಡು ಅವರನ್ನು DD ಚೆಕ್ ಮಾಡಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಖಾತ್ರಿಪಡಿಸಿಕೊಂಡ ಬಳಿಕ ಅವರನ್ನು ಬಿಟ್ಟು ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಈಗಾಗಲೇ ನಿರ್ಲಕ್ಷ್ಯ ಆರೋಪದಡಿ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂಥ ಪೊಲೀಸರು ಮತ್ತೆ 10 ಗಂಟೆ ನಂತರ ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಕರೆದಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಮಮತಾ. ರೈಟ್, ಥ್ಯಾಂಕ್ ಯು ನಾಗೇಶ್ ತಮ್ಮ ಎಲ್ಲ ಮಾಹಿತಿಗೆ. ಆ್ಯಕ್ಚುಲಿ ಕೆಲವು ಕೇಸ್ಗಳಲ್ಲಿ ಏನಾಗುತ್ತೆ, ಕಾರ್ ಸೀಸ್ ಮಾಡೋದು ಅಷ್ಟೇ ಅಲ್ಲ, ಅವ್ರನ್ನೂ ಬಿಡಲ್ಲ. ಬಟ್ ಇಲ್ಲೇನು ಮಾಡಿದ್ದಾರೆ, ಅವ್ರನ್ನ ಬಿಟ್ಟು ಕಳಿಸಿದ್ದಾರೆ ಮತ್ತೆ ಬನ್ನಿ ಅಂತಂದ್ಬಿಟ್ಟು. ಇಂಜುರೀಸ್ ಆಗಿಲ್ಲ, ಮೇಜರ್ ಇಂಜುರೀಸ್ ಆಗಿಲ್ಲ ಅಂತಂದ್ಬಿಟ್ಟು ಆಯಿತು. ಇವಾಗೇನೋ ಕಾರ್ ಡ್ಯಾಮೇಜ್ ಆಗಿದೆ, ಆ ಕಾರ್ ಡ್ಯಾಮೇಜ್ಗೆ ಇನ್ಶೂರೆನ್ಸು ಅದು ಇದು ಏನು ಕ್ಲೈಮ್ ಮಾಡ್ಬೋದು. ಬಟ್ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು 2 ಮೇಜರ್ ಫಾಲ್ಟ್, ಒಂದು ಡ್ರಿಂಕ್ ಆ್ಯಂಡ್ ಡ್ರೈವ್, 2ನೇದು ಆಕ್ಸಿಡೆಂಟ್. ಇದಕ್ಕೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಆಮೇಲೆ ಅಷ್ಟು ದುಡ್ಡು ಸೆಟ್ಲ್ಮೆಂಟ್ ಮಾಡ್ತೀನಿ ಅನ್ನೋರು ಒಂದು ಡ್ರೈವರ್ನ ಇಟ್ಕೋಬಹುದು. ನೀವು ಕುಡ್ಕೊಂಡಾದ್ರೂ ಮಾಡಿ ಏನಾದರೂ ಮಜಾ ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಬಟ್ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಇದಕ್ಕೋಸ್ಕರನೇ ಯಾವಾಗಲೂ ಕೂಡ ನೋಡಿ, ಅದು ರಾತ್ರಿ 10 ಗಂಟೆ ವೇಳೆಗೆ ಹೀಗಾಗಿದೆ, ತಡರಾತ್ರಿನೂ ಅಲ್ಲ. ಏನಾದರೂ ಯಾರ್ದಾದ್ರೂ ಪ್ರಾಣಕ್ಕೆ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಯಾರು ಜವಾಬ್ದಾರಿ? ಹಾಗಾಗಿ ಇದೊಂದು ಎಚ್ಚರಿಕೆಯ ಪಾಠ ಆಗಬೇಕು.